ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ನಿನ್ನೆ ಬಾಗಲಕೋಟೆಯ ಮಾಜಿ ಶಾಸಕರಾದಂಥ ಶರತ್ ಮಠ್ ಅವರು ನನ್ನ ಹೆಸರನ್ನು ಎಳೆದು ತಂದದ್ದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇನೆ. ಹೆತ್ತ ತಾಯಿಗೆ ದ್ರೋಹ ಮಾಡುವಂಥ ಸಂಸ್ಕೃತಿ ಒಂದೆಂದೂ ಬಂದಿಲ್ಲ. ಅದರಲ್ಲಿ ಬೆಳೆದು ಬಂದಂಥ ನಾನಲ್ಲ. ಹೆತ್ತ ತಾಯಿ ದ್ರೋಹ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಕೂಡ ಬಾಗಲಕೋಟೆ ಜನಕ್ಕೂ ಕೂಡ ಇವತ್ತು ಗೊತ್ತಿದೆ. ನಾನೇನು ಬಿಚ್ಚಿ ಹೇಳಬೇಕಾಗಿಲ್ಲ ಅದರ ಬಗ್ಗೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ, ರಾಜಕೀಯ ತೀಟೆಗಾಗಿ ನನ್ನ ಹೆಸರನ್ನು ಅನ್ಯಥಾ ಎಳೆದು ಈ ಬಾಗಲಕೋಟೆಯ ಜನ ನನ್ನ ಬಗ್ಗೆ ತಪ್ಪು ಕಲ್ಪನೆಯಿಂದ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿನೇ ಬೇರೆ. ಆ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ತಾಯಿ ಸ್ಥಾನದಲ್ಲಿರುವಂಥ ಆ ಸಂಘವನ್ನು ದುರುಪಯೋಗಪಡಿಸಿಕೊಡುವಂಥ ಪ್ರಯತ್ನ ಮೇಲಿನ ಮೇಲೆ ಆಗ್ತಾ ಬಂದಿದೆ. ನಿಮ್ಗೆ ನಿಜವಾಗ್ಲೂ ಧೈರ್ಯ ಇದ್ದರೆ, ಸತ್ಯಸಂಧರಾಗಿದ್ದರೆ, ಧೈರ್ಯವಿದ್ದರೆ ಅವ್ರ ಹೆಸರನ್ನು ಬಹಿರಂಗಪಡಿಸ್ರಿ. ಆ ಮಂತ್ರಿ ಹೆಸರನ್ನು. ಈ ಗಾಳಿಯಲ್ಲಿ ಗುಂಡು ಹೊಡೆದು ಓಡುವುದಂತಾರಲ್ಲ, ಈ ಚಟ ನಿಮ್ಮಷ್ಟು ಇನ್ಯಾರಿಗೂ ಕರಗತ್ತಾಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸತ್ಯ ಹೊರಗೆ ಬರಲೇಬೇಕದು. ಯಾವಾಗಲಾದರೂ ಬರಲಿ, ಎದುರಿಸಕ್ಕೆ ನಾನು ಸಿದ್ಧನಿದ್ದೇನೆ. ತಪ್ಪು ಅಂತ ಅನಿಸ ತಕ್ಷಣ ತಲೆ ತೆಗೆಸಿ ರಾಜಕೀಯ ವ್ಯವಸ್ಥೆಯಿಂದ ದೂರ ಹೋಗುವಂಥ ವ್ಯಕ್ತಿತ್ವ ಕೂಡ ನಾನು. ಅದಕ್ಕೆ ತಯಾರಿದ್ದೀರಾ ನೀವು ಅಂತ. ಆ ಕಾರ್ಯಕರ್ತರ ನೋವು, ಅದರ ಪಾಪ ನಿಮಗೆ ತಗಲಾರದೇ ಇರೋದಿಲ್ಲ. ಚುನಾವಣೆಯಲ್ಲಿ ನನ್ನ ಮತ ಕಡಿಮೆ ಆಗಲಿಕ್ಕೆ ಅದು ಒಂದು ಕಾರಣ. ನನ್ನ ವಿರೋಧನೂ ಮಾಡಿದಿರಿ, GS ನ್ಯಾಮಗೌಡ ವಿರೋಧ ಮಾಡಿರಿ, DCC ಬ್ಯಾಂಕ್ನಲ್ಲಿ ಕೂಡ ಹೊಂದಾಣಿಕೆ ಮಾಡಿಕೊಂಡ್ರಿ. ಹಿಂದೆ ನಾನು 2 ಸಾರಿ ಶಾಸಕಿದ್ದಾಗ ನಿಮ್ಮಿಂದ ಆಗಿಲ್ಲ ನಾನು, ಅದು ಗೊತ್ತಿರಲಿ ನಿಮಗೆ. ನಗರದ ಜನ ಎಲ್ಲರೂ ನೋಡಿದ ಆವಾಗಿನ ಚಿತ್ರ ಇನ್ನೂ ಕಣ್ಣು ಮುಂದೆ ಹಸಿರಾಗಿದೆ. ಯಾರ್ಯಾರು ನಿಮ್ಮ ಜಲೆ ಬಾಲಂಗೋಚಿ ಆ ಸಂದರ್ಭ ಇದ್ದಂಥವ್ರು ಏನೇನು ಮಾಡಿದರು. ದೊಡ್ಡ ಪುಸ್ತಕ ಇದೆ ಅದಕ್ಕೆ. ಬರ್ರಿ ರಾಜಕಾರಣ ಮಾಡಬೇಕಾಗಿತ್ತಂದ್ರೆ ತಯಾರಿದ್ದೀವಿ ನಾವು. ಸಂಘದ ಪೂಜ್ಯ ಸಂಘ, ಅದು ಪವಿತ್ರವಾದಂಥ ಸಂಸ್ಥೆ. ಅದನ್ನು ಅದರ ದುರುಪಯೋಗ ಮಾಡುವಂಥ ಪಾಪದ ಕೆಲಸ ಮಾಡಿ ಅಣ್ಣ ಜಗಳ ಹತ್ತೋದು, ತಂದೆ ತಾಯಿ ಮಕ್ಕಳ ಜಗಳ ಹತ್ತೋದು, ಸಂಸ್ಥೆಗಳನ್ನ ಬಿರುಕು ಮೂಡಿಸುವಂಥದ್ದು, ಒಗ್ಗಟ್ಟು ಮಾಡುವಂಥ ಸಂಸ್ಥೆ ಸಹಕಾರದ ಭಾವನೆ ಯಾವಾಗ ಕಲಿಯೋದು? ನಿಮ್ಮ ರಿಪೋರ್ಟ್ ಭಾಳ ಇದೆ. ನೀವು ಎಲ್ಲೆಲ್ಲಿ ಹೇಳ್ತೀರಿ ಹೇಳ್ರಿ, ನಾನು ಹೇಳ್ತೀನಿ. ನೀವು ಇನ್ನೂ ಏನು ಹೇಳ್ತೀರಿ ಹೇಳಿ, ಅದಕ್ಕೆ ನಾನು ಸಿದ್ಧನಾಗಿದೆ. ಎಲ್ಲಿ ಬಾ ಅಂತ ಅದಕ್ಕೆಲ್ಲದಕ್ಕೂ ನಾನು ತಯಾರಿದ್ದೀನಿ. ನಿಮ್ಮ ಸ್ವಭಾವ ನಿಮ್ಮಿದ್ರಿಗೆ ಯಾರೂ ನಿಮ್ಮ ಪಕ್ಕದಲ್ಲಿ ಕೂಡಬಾರ್ದು, ನಿಮ್ಮ ಜೊತೆಗೆ ಬೆಳಿಬಾರ್ದು. ಯಾರನ್ನೂ ಬೆಳೆಸುವಂಥ ಸ್ವಭಾವ ನಿಮ್ಮ ಜೀವನದಲ್ಲೇ ಬರೋದಿಲ್ಲ, ಬಂದೂ ಇಲ್ಲ. ಯಾರನ್ನು ಬೆಳೆಸಿದಿರಿ, ಯಾರನ್ನು ನಿಮ್ಮ ಲೆವೆಲ್ ತಂದು ನಿಲ್ಲಿಸಿದಿರಿ. ಇವತ್ತಿದ್ದವ್ ನಾಳೆ ಇರೋದಲ್ಲ. ನಾಡ್ದು ಯಾರ್ದು? ಇವತ್ತಿನ ಚುನಾವಣೆ ಒಂದಿಷ್ಟು ಜನ, ಇನ್ನೊಂದು ಚುನಾವಣೆ ಮತ್ತಿಷ್ಟು ಜನ. ಇದು ನಿಮ್ಮ ಸಹಜ ಸ್ವಭಾವ, ಕಿದ್ಕೋಟೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ವಂದನೆ ಹೇಳ್ತಾ ಇದ್ದೀನಿ.